सर्वस्वरूपे भगवानादिमान् ममात्माङ्गलवृद्धेः तत्र योगेश्वर कृष्णान्तवाप्ततन्त्रः तत्र श्रेयजवत्रध्रुवानित्रमम अनन्याश्चिन्तयन्तामाजेतना प्रैवासिनी तेषां नित्याभीतानां व्यापक्ष्यं वहाम्यहं सर्वेष्वानन्दकार्येषु त्रयत्रिभुवनेश्वराः देवादिशन्द्रसिद्धिप्रमेशाः जनार्दनाः मृदय सकलकल्याणः ग्रामदेवताभ्यो नमः सर्वेभ्यो देवेभ्यो नमः सर्वाभ्यो देवताभ्यो नमः प्रारेप्य तस्य कर्मणः आरम्भमुहूर्तस्य मुहूर्तोऽस्मित्यनः कृण्णन्तो दीर्घो नागाः नद्यो गिरयः यावत् भवमण्डलं दत्ते सशैलवनकारणं तावत् तिष्ठति मे दुर्यां सन्तति पुत्रपौत्रेके सत्यासन्तो यजमानस्य कामाः श्री राघवेंद्राय नमः ಅಂತ ಹೇಳಿ नमः अपरोक्षीकृत श्रीशाय नमः समुपेक्षीकृत भावयाय नमः दया दाक्षिण्य वैराग्य वाक्पाटम मुखांकिताय नमः शापानुग्रह शक्ताय नमः अज्ञान सदात्रे नमः वेदाद्यत्त ज्ञानदात्रे नमः जनोद्धार कर्त्रे नमः रोग निवर्णाय प्रदात्रे नमः ओम पूर्ण संपत्त्रिदात्रे नमः ओम मुक्षिगत सर्वरोगज्ञे नमः दिव्य ज्ञान भक्त्यादि वर्धनाय नमः सर्वाभीष्टदाय नमः राजचोर महाव्याघ्र सर्प नक्रादि पीडाग्ने नमः स्वस्तोत्र पटनिष्ठार्थ समृद्धिदाय नमः प्रद्योत नद्योत प्रतापाय नमः धर्म कूर्मासन स्थिताय नमः सक्नाय नमः ओम श्री राघवेंद्राय दोर्दंड विरसद्दंड कमंड विराजिताय नमः ओम श्री राघवेंद्राय अभय ज्ञान मुद्राक्षमाला श्रीलालंकृताय नमः योगेन्द्र मध्य पादाब्जाय नमः नित्यं तरंग विहकुंभकर्तने दीपं समज्वलमहं प्रददे ददामि दानेन गच्छति मदीयर्दन्धकारः विश्वे मध्ये मध्ये राजाधिराजाय प्रसन्नसालिने नमावजन वैष्णे श्रवणाय ब्रह्मणे ಎಲ್ಲರಿಗೂ ಹೋಗಡಿ श्रवणाय ब्रह्मणे समयन कामात् कामकामाय मध्यं करायाय सर्वस्तावोदिरात्रं सर्वस्य स्वस्ति प्रजाभ्य परिपालयन्तान्याजेन मार्गेण महि महेशाः गोब्राह्मणेभ्यः शुभस्तेत्यं लोकाः समस्ताः सुखिनः भवन्तु काले ಸದ್ಗುರು ರಾಘವೇಂದ್ರ ಸ್ವಾಮಿಯ ಮಂದಿರ ಇದೆ. ಹಾಗೆ ಸಸ್ಯವು ವಿಶೇಷವಾಗಿ ಭೂಮಿಯಲ್ಲಿ ಸಮೃದ್ಧಿ ಪಸರಿಸಲಿ. ಅದೇ ರೀತಿಯಾಗಿ ಕೃಷಿ ಭೂಮಿಯ ಉತ್ತಮವಾದ ಭಗವದ್ ಅನುಗ್ರಹ ಪ್ರಾಪ್ತೇನಸ್ತು ಸಮಸ್ತ ಹಾಗೆ
ಈಗ ಮುಂದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಮಹಾನ ಸ್ವೀಕರಣೆ ಆಗಲಿದೆ. ಸಮಸ್ತ ಭಕ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯನ್ನು ಆಗಮಿಸಬೇಕಾಗಿ ವಿನಂತಿ ಮತ್ತು ಮಂತ್ರಾಲಯದಿಂದ ನಮಸ್ಕರಿಸಬೇಕಾಗಿ ವಿನಂತಿ. ನಂದಿಯ ಮುನ್ನೂರ 54ನೇ ಮಧ್ಯಮ ಆರಾಧನೆಯನ್ನು ಇಂದು ಪ್ರತಿ 4ನೇ ವರ್ಷದಿಂದಲೂ ಸಹ ಭಕ್ತಿ ಪೂರ್ವಕವಾಗಿ ಕಾರ್ಯಕ್ರಮವನ್ನು ಜರುಗಿಸ್ತಾ ಬಂದಿದ್ದಾರೆ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಭಕ್ತ ಬಾಂಧವರೆಲ್ಲರೂ ಸಹ ಭಕ್ತಿ ಪೂರ್ವಕವಾಗಿ ಬಂದು ಶ್ರೀ ಗುರು ರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಾಗೆ ಸೇವೆಗೆ ಕೊಡುವಂತಹ ಭಕ್ತಾದಿಗಳು ರಸೀಗಳು ಸಹ ಪವಿತ್ರವಾಗಿದೆ ಅನ್ಕೋಬಹುದು. ಎಲ್ಲರೂ ಸಹ ನಂದಿಗೂ ಸಹ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಾಗೆ ಮುಂಬರುವ ದಿನಗಳಲ್ಲಿ ಈ ಕಾರ್ಯಕ್ರಮ ರಾಯರ ಆರಾಧನೆ ಕಾರ್ಯಕ್ರಮ ಬಹಳ ಯಶಸ್ವಿ. ದಯಮಾಡಿ ಎಲ್ಲ ಭಕ್ತ ಬಾಂಧವರು ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಂತ್ರಾಕ್ಷತೆಯನ್ನ ಪಡೆದು ತಮ್ಮ ಗೃಹದಲ್ಲಿ ಇಟ್ಟು ಅದನ್ನ ಪೂಜಿಸಿ ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಯಾರು ಸಹ ಒಂದು ಅಕ್ಷತೆಯನ್ನು ಸಹ ಕೆಳಗೆ ಹಾಕಬೇಡಿ. ಅದರಲ್ಲಿ ವಿಶಿಷ್ಟವಾದ ಒಂದು ಶಕ್ತಿ ಸಹ ಇದೆ. ದಯಮಾಡಿ ಎಲ್ಲ ಭಕ್ತ ಬಾಂಧವರು ಸಹ ಇದಕ್ಕೆ ಸಹಕರಿಸಿ ಪರಿಮಳ ಈ ನಂದಿ ಸಕಲೇಶ್ವರ ಸ್ವಾಮಿಯ ಒಂದು ವರಪ್ರಸಾದವೆಂತ ಹೇಳ್ಬೋದು. ದಯಮಾಡಿ ಶ್ರೀ ನಂದಿಯು ಈ ಪವಿತ್ರ ಸ್ಥಳಕ್ಕೆ ಬಂದಿದೆ. ದಯಮಾಡಿ ಎಲ್ಲ ಭಕ್ತಾದಿಗಳು ಭಕ್ತಿ ಪೂರ್ವಕವಾಗಿ ಅದನ್ನ ಸ್ವಾಗತಿಸಿ ಅದಕ್ಕೆ ನಮಸ್ಕರಿಸಿ ಶ್ರೀ ರಾಯರ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ. ನಂದಿಯ ಆಗಮನ ತಮಗೆಲ್ಲರಿಗೂ ಸಹ ಒಂದು ಸಂತೋಷಗಳನ್ನ ಉಂಟು ಮಾಡಿರುವುದು. ಎಲ್ಲ ಭಕ್ತ ಬಾಂಧವರು ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಸಾದವನ್ನ ಸ್ವೀಕರಿಸಬೇಕು. ಹಾಗೆ ಇಲ್ಲಿ ವಿಶಿಷ್ಟ ವೇದಿಕೆ ಎಡಭಾಗದಿಂದ ಬಂದು ಬಲಭಾಗದಲ್ಲಿ ರಾಯರನ್ನು ಇಟ್ಟಿದ್ದಾರೆ. ಅಲ್ಲಿ ಸರಣಿ ಸಾಲಿನಲ್ಲಿ ಬಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡಿ ನಂತರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಹಾಗೆ ಪರಿಮಳ ಪ್ರಸಾದ ಕೇಳ್ಕೊಂಡು ಯಾವ್ದು ಬೇಕಾ ಅದೇ ನಾನು ನೋಡಿ ಬೆಸ್ಟ್ ಅದು. ಹಾಕಿಸ್ಕೊಂಡ್ರೆ ಆಯ್ತು. ಸಿಂಪಲ್ ಈಸಿ.
ಹೌದಾ? ಹಾಂ 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 ಹಾಂ. ಕಡೆ ಬೇಡ. ಯಾವ ಊರಿಗದು? ಅದಾ ಅನ್ನ ಸಾಂಬಾರ್ ಮುಂದೆ ಇದೆ, ಅನ್ನ ಸಾಂಬಾರ್ ಮುಂದೆ ಇದೆ. ನಾವು ಬಂದಿದ್ದೀವಿ. ಅಟೆಂಡೆನ್ಸ್ ಆಗಿದೆ. ಎಲ್ಲರಿಗೂ ಅವಕಾಶವನ್ನು ಮಾಡ್ಕೊಳ್ಬೇಕಾಗಿ ವಿನಂತಿ. ರಾಯರ ಆಶೀರ್ವಾದಾಗೆ ಸೇವೆಗೆ ಕೊಡುವಂತಹ ಭಕ್ತ ಬಾಂಧವರು ವೇದಿಕೆಯ ಮುಂಭಾಗದಲ್ಲಿ ರಸೀದಿಯನ್ನು ಕೊಡ್ತಾ ಇದ್ದಾರೆ. ಹಣವನ್ನು ಕೊಟ್ಟು ರಸೀದಿ ಬರಲಿಲ್ಲ. ಅಮ್ಮ ಪಾತ್ರರಾಗಬೇಕಾಗಿ ವಿನಂತಿ. ಹಾಗೆ ಅನ್ನವನ್ನ ವ್ಯರ್ಥ ಮಾಡದ ರೀತಿಯಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ಪುರಸಭಾ ಟ್ರ್ಯಾಕ್ಟರ್ ಅಲ್ಲಿ ವ್ಯವಸ್ಥಿತವಾದಂತಹ ಸ್ಥಳದಲ್ಲಿ ತಮ್ಮ ತಟ್ಟೆಗಳನ್ನು ಹಾಕಿ ಕೈ ತೊಳೆದುಕೊಳ್ಳಲಿಕ್ಕೆ ಸಹ ಟ್ಯಾಂಕರ್ ಅನ್ನ ನಿಲ್ಲಿಸಿದ್ದಾರೆ. ದಯಮಾಡಿ ಸ್ವಚ್ಛತೆಯನ್ನ ಕಾಪಾಡಬೇಕಾಗಿ ವಿನಂತಿ. ಎರಡೂ ಕೌಂಟರ್ಗಳಿಗೆ ಸಾವಕಾಶವಾಗಿ ಬಂದು ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯಮಾಡಿ 354ನೇ ಆರಾಧನಾ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಸಹ ಆದರದ ಸ್ವಾಗತ. ಸತತವಾಗಿ 4 ವರ್ಷಗಳಿಂದ ಈ ಮಧ್ಯ ತಮ್ಮದಾದ ಟ್ರಸ್ಟ್ ಸಹ ಇದೆ. ದಯಮಾಡಿ ಎಲ್ಲ ಸಮಸ್ತ ಭಕ್ತ ಬಾಂಧವರು ಸಹ ಈ ರಾಯರ ಕೃಪೆಗೆ ಪಾತ್ರರಾಗಿ ಮುಂಬರುವ ದಿನಗಳಲ್ಲಿ ರಾಯರ ಮಠವನ್ನ ಮಾಡುವಂತಹ ಒಂದು ಶಕ್ತಿಯನ್ನ ಎಲ್ಲ ಭಕ್ತಾದಿಗಳ ಮನಸ್ಸಿನಲ್ಲಿ ಕೊಟ್ಟು ಮಾಡುವಂತಹ ಕೆಲಸ ಕೈಗೂಡಲಿ ಅಂತ ಹೇಳಿ ಆ ರಾಯರಲ್ಲಿ ಬೇಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ಭಕ್ತ ಬಾಂಧವರು ಸಹ ಮುಂಬರುವ ದಿನಗಳಲ್ಲಿಯೂ ಸಹ ಇದೇ ರೀತಿಯ ಒಂದು ಸೇವೆಗೆ ಬಂದು ಈ ರಾಯರ ಆಶೀರ್ವಾದವನ್ನ ಪಡೆದುಕೊಳ್ಬೇಕಾಗಿ ವಿನಂತಿ. ದಯಮಾಡಿ ಎಡಭಾಗದಿಂದ ಬಂದು ರಾಯರ ದರ್ಶನವನ್ನ ಪಡೆದು ಬೇರೆಯವರಿಗೂ ಸಹ ಮಾಡಿಕೊಳ್ಬೇಕಾಗಿ ವಿನಂತಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ದಯವಿಟ್ಟು ಊಟ ಮಾಡಿದಂಥವರು ದಯವಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಅಲ್ಲೇ ಕೂತ್ಕೊಬೇಡಿ. ನೋಡಿ ಜನ ಬರ್ತಾ ಇದ್ದಾರೆ, ದಯವಿಟ್ಟು ಅವರಿಗೆ ಅವಕಾಶ ಮಾಡಿಕೊಡಿ. ಪ್ರತಿಯೊಬ್ಬರಿಗೂ ಸಹ ಮಹಾನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಬಂದು ಮಹಾನ್ನ ಸಂತರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮತ್ತು ದಯವಿಟ್ಟು ಊಟ ಆದವರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ಬೇರೆಯವ್ರಿಗೆ ಕೂರೋದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ಮಹಾನ್ನ ಸಂತರ್ಪಣೆಗೆ ಓಕೆ. ಹಾಂ
ಪ್ರಸನ್ನ ಸ್ವಲ್ಪ ಇದೆ, ಇನ್ನೊಂದು 5 ನಿಮಿಷ ಬಿಟ್ಟು ಅಲ್ಲಿ ಆಗ ಬಂದ್ಬಿಡ್ತೀನಿ ಬಿಡಿ, ಇಲ್ಲ ಅಲ್ಲಿ ಯಾಕಂದ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಕೊಟ್ಟಿದ್ದಾರೆ. ಆ ರಾಯರ ಒಂದು ಆಶೀರ್ವಾದ ಸದಾ ಎಲ್ಲರಿಗೂ ಲಭಿಸಲಿದೆ, ನಮ್ಮೆಲ್ಲರ ಆರೈಕೆ ಆಗಿದೆ. ದಯಮಾಡಿ ಬೇಗನೆ ಬಂದು ರಾಯರ ಆಶೀರ್ವಾದವನ್ನ ಪಡೆದು ಬರುವಂತಹ ಭಕ್ತಾದಿಗಳಿಗೆ ಅವಕಾಶವನ್ನ ನೀಡಬೇಕಾಗಿ ಭಕ್ತಾದಿಗಳು ವೇದಿಕೆಯ ಮುಂಭಾಗದಲ್ಲಿ ಸೇವೆಗೆ ರಸೀದಿಯನ್ನು ಕೊಡ್ತಿದ್ದಾರೆ. ಸೇವೆಗೆ ಸರದಿ ಸಾಲಿನಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ತಮಗೆ ಯಾವ ಆಹಾರ ಬೇಕಾದನ್ನ ಪುನಃ ಕೇಳಿ ಪಡೆದುಕೊಂಡು ಶ್ರೀ ಗುರು ರಾಘವೇಂದ್ರ ಹಾಗೆ ಊಟದ ನಂತರ ಅನ್ನವನ್ನು ವ್ಯರ್ಥ ಮಾತೆಗಳನ್ನು ಹಾಕಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಕೃಪೆಗೆ ಪಾತ್ರರಾಗಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ವಿನಂತಿ. ಶ್ರೀ ಅಕ್ಕ ದಯವಿಟ್ಟು ಪ್ರತಿಯೊಬ್ಬರಿಗೂ ಸಹ ಮಹಾನ್ ಸಂತರ್ಪಣೆ ಇರುತ್ತೆ. ನಿಮಗೆ ಏನ್ ಬೇಕಾದ್ರೂ ಸಹ 2ನೇ ತಾರೀಕು ಕೇಳಿಕೊಂಡು ಹಾಕಿಸ್ಕೊಳ್ಳಿ. ಸಂಕೋಚ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಮತ್ತು ಊಟ ಮಾಡಿದಂತ ತಟ್ಟೆಗಳನ್ನ ದಯವಿಟ್ಟು ಬಾಕ್ಸ್ನಲ್ಲಿ ಹಾಕಿ. ಊಟ ಆದವರು ದಯವಿಟ್ಟು ಅಲ್ಲೆಲ್ಲ ಕೂತ್ಕೋಬೇಡಿ. ವೀರೇಶಣ್ಣ 3:45 ಹೋದ್ರ ಬೆಳಿಗ್ಗೆ. ಊಟ ಆದಂತವರು ದಯವಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಮಹಾನ್ ಶಕ್ತಿ ಪಡೆದು ಸೇವಾಗ್ತದೆ ಅದು ಎರಡು ಕೌಂಟರ್
ಅಲ್ಲೇ ನಿಂತ್ಕೊಂಡು ಯಾರು ತಿನ್ಬೇಡಿ, ಈ ಕಡೆಗೆ ಬನ್ನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ದಯಮಾಡಿ ನೀರು ಕುಡಿದ ಲೋಟವನ್ನು ಅಲ್ಲೇ ಇಟ್ಟು ಮುಟ್ಟಿರುವ ಭಕ್ತರಿಗೆ ಸಹಕಾರವನ್ನು ನೀಡಬೇಕಾಗಿ ವಿನಂತಿ. ಹಾಗೆ ತಟ್ಟೆಗಳನ್ನು ಪುರಸಭಾ ವಾಹನದಲ್ಲಿ ಹಾಕಿ ಹಾಗೆ ಟ್ಯಾಂಕರಲ್ಲಿ ಕೈ ತೊಳೆದು ಶ್ರೀ ಗುರು ರಾಘವೇಂದ್ರ ಕೃಪೆಗೆ ಪಾತ್ರರಾಗಬೇಕು. ಸಾಲಾಗಿ ಬಂದು ಬೇಗ ಬೇಗನೆ ದರ್ಶನವನ್ನು ಪಡೆದು ಶ್ರೀ ಗುರು ರಾಘವೇಂದ್ರ ಕೃಪೆಗೆ ಬಿಡಬಾರ್ದೇನು ಬೇಕಾಗಿ ವಿನಂತಿ. ಶ್ರೀ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ. ಯಾವ ಪ್ರಸಾದವಾದರೂ ಸರಿ ನೀವು ಕೇಳಿ ಪಡೆದುಕೊಳ್ಬಹುದು. 2 ಸರಿ ಆದರೂ ಪರವಾಗಿಲ್ಲ, 2 ಸರಿ ಕೇಳಿ ಪಡೆದು ವ್ಯರ್ಥ ಮಾಡದ ರೀತಿಯಲ್ಲಿ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯಮಾಡಿ ದರ್ಶನಕ್ಕೂ ಸಹ ಎಡಭಾಗದಿಂದ ಬಂದು ರಾಯರ ದರ್ಶನವನ್ನ ಪಡೆದು ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಇವತ್ತು ನಮಗೆಲ್ಲರಿಗೂ ಸಹ ಸಂಪೂರ್ಣವಾಗಿ ವರ್ಣನನ್ನ ಹಿಡಿದು ನಮಗೆಲ್ಲರಿಗೂ ಅವಕಾಶವನ್ನ ಕೊಟ್ಟಿದ್ದಾನೆ. ಶ್ರೀ ಗುರು ರಾಘವೇಂದ್ರ ಆಶೀರ್ವಾದ ತಮಗೆಲ್ಲರಿಗೂ ಲಭಿಸಲಿ. ಹಾಗೆ ಪ್ರಸಾದವನ್ನ ಯಾವ ಪ್ರಸಾದ ಸರಿ ಕೇಳಿ ಪುನಃ 2 ಸರಿಯಾದ ಪಡೆದು ಶ್ರೀ ಗುರು ರಾಘವೇಂದ್ರ ಮಾಡಿದ್ದಾರೆ. ಇನ್ನೂ ಬರ್ತಾ ಇರ್ತೀನಿ 2-3 ರೌಂಡ್ ಒಂದೇ. ಈಗ ನಂದಿಯನ್ನ ಅಲ್ಲ, ಗುಳುಗುಳು ಅನ್ನತ್ತೆ. ಸ್ಥಳವನ್ನು ಕೊಡಿ. ಶ್ರೀ ಸಕಲೇಶ್ವರ ಸ್ವಾಮಿಯ ಸನ್ನಿಧಿಯಿಂದ ನಮ್ಮ ರಾಯರ ಸನ್ನಿಧಿಗೆ ಬಂದಂತಹ ನಂದಿ ಅದನ್ನು ಕರೆತದಂತಹ ಸರ್ವರಿಗೂ ಸಹ ಸದಾ ಸಿಗಲಿ ಎಂಬುದೇ ನಮ್ಮೆಲ್ಲರ ಆರೈಕೆಯಾಗಿದೆ. ದಯಮಾಡಿ ಎಲ್ಲ ಭಾಗವಹಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಸಾದವನ್ನ ಸ್ವೀಕರಿಸಬೇಕು. ಇಲ್ಲಿ ವಿಶಿಷ್ಟ
ಅದೇ ಪಕೋಡ ಮಾಮೂಲಿ ನಮ್ಮದೇ ಅವು ಬೇರೆ ಹೋಗಿಲ್ಲ ಅವ್ರಿಗೆ ತಿನ್ಬೇಕಾ ಬಿಸ್ಕಿಟ್ ಬೇಕಾ ಅದಕ್ಕೆ ಇವ್ನು ಹಾಕಿಲ್ಲ ನಾನು ಅದಕ್ಕೆ ನಾಯಿಗೆ ಬೆಲೆ ಇಟ್ಲ